ಹನಿಟ್ರಾಪ್ ವಿಷಯ ಸದನದಲ್ಲಿ ಭಾರಿ ಚರ್ಚೆ ಆಯಿತು. ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಬಗ್ಗೆ ಸ್ವಲ್ಪ ನೋಡ್ರಿ, ಅನ್ಯಾಯ ಆಗಿದೆ, ಅನ್ಯಾಯ ಇದೆ ಅಂತ ಹೇಳ್ತಾರೆ. ಈ ಬ್ಲಾಕ್ಮೇಲ್ ಮಾಡೋರು ಅದ್ರ ಬಗ್ಗೆ ಇವತ್ತು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಅದು ಕಾಲ ಬಂದಾಗ ಹೇಳ್ತೀನಿ, ನಾನು ಯಾವುದು ರಿಯಾಕ್ಟ್ ಮಾಡಲ್ಲ. ಈಗ ಅದನ್ನು ಕಾಲ ಬಂದಾಗ ಸವಿಸ್ತಾರವಾಗಿ ಏನಿದೆ ಅನ್ನೋದನ್ನ ನಾನು ಕೋರ್ಟಲ್ ಮ್ಯಾಟ್ರ್ ಇದ್ದ ನಾನು ಮಾತಾಡಲ್ಲ. ಅದು ಸತೀಶ್ ಜಾರಕಿಹೊಳಿ ಅವ್ರು ಏನು ಹೇಳೋರು ಕೇಳಿ ಒಂದ್ಸರಿ. ಸತೀಶ್ ಜಾರಕಿಹೊಳಿ ಏನು ಹೇಳಿದ್ರೆ ಕೇಳಿ. ನನಗೆ ಗೊತ್ತಲ್ಲ, ಸತೀಶ್ ಜಾರಕಿಹೊಳಿ ಅವರು ಹೇಳೋರಲ್ರಿ. ಅದಕ್ಕೆ ಈಗೇನು ಮಾತಾಡೋದು ಬರೋದು. ಅವ್ರ ಪಕ್ಷದವರೇ ಮಂತ್ರಿಗಳ ಹೇಳೋರಲ್ರಿ, ಅವ್ರ ಪಕ್ಷದವರೇ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ಅದು ಕೇಳಿ ಅಷ್ಟೇ, ಇನ್ನೇನಿಲ್ಲ. ಈಗ ನೋಡಪ್ಪ, ನನಗೆ ಅದೆಲ್ಲ ನಾನು ಆ ವಿಷಯನ ನಾನು ಮಾತಾಡಲ್ಲ. ಅದು ಕಾಲ ಬಂದಾಗ ಹೇಳ್ತೀನಿ. ಇವತ್ತು ನಾನು ಯಾವ ವಿಷಯನೂ ಅದಕ್ಕೆ ನಾನು ಹೇಳಲ್ಲ. ನಾನು ಯಾವುದೇ ಈಗ ಅಸೆಂಬ್ಲಿಲಿ ನಡೆದಿರುವಂಥ ಪ್ರೊಸೀಡಿಂಗ್ಸ್ಗೆ ನಾನು ಯಾವುದೇ ಬಹಿರಂಗವಾಗಿ ಹೇಳ್ಬಾರ್ದು. ಕೂಡಲೇ ಅದು ಅಮಾನತನ್ನ ಇದಿರುತ್ತೆ, ಸಣ್ಣ ಪುಟ್ಟವೆಲ್ಲ ಇರುತ್ತೆ. ಕೂಡಲೇ ಅಮಾನತನ್ನು ರದ್ದು ಮಾಡಿ ಅವ್ರಿಗೂ ಒಂದು ದಿನದ್ದಾಯಿತು ರದ್ದು ಮಾಡಬೇಕು ಅಂತ ಸ್ಪೀಕರ್ ಅವರು ಮನವಿ ಮಾಡ್ತೀನಿ. ಅದ್ರ ಮೇಲೆ ಮಾಡಿದರೆ ಸಂತೋಷ, ಮಾಡಿದವ್ರು ನಾವಿನ್ನೇನು ಮಾಡೋಕ್ಕಾಗ್ತೀವಿ? ಅದನ್ನು ಅದು ಅವ್ರು ದೊಡ್ಡ ದೊಡ್ಡವ್ರು ಮಾತಾಡ್ತಾರೋ ಸರ್, ಅವ್ರ ಕೇಳ್ತೀನಿ ಸರ್. ನನಗೆ ಗೊತ್ತಿಲ್ಲ ರೀ. ಈಗ ಶಶಿ, ಅದ್ರ ಬಗ್ಗೆ ಇವತ್ತು ನಾನು ರಿಯಾಕ್ಟ್ ಮಾಡಲ್ಲ. ಟೈಮ್ ಬರುತ್ತೆ, ಮಾಡ್ತೀನಿ, ಹಿಡಿದು ಆಯಿತು. ಇದು ಫಸ್ಟ್ ಕಾಲೇಜಿಂದ ಇಲ್ಲಿ ಬೆಂಗಳೂರು ಇದಕ್ಕೆ ಯೂನಿವರ್ಸಿಟಿಗೆ ಉಳಿಸೋಣ. ಇದೊಂದು ನಂಜೋಡ್ರೆ ಅದಕ್ಕೆಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು ಸಹಕಾರ ಬೇಕು. ನನಗೆ ಗೊತ್ತಿಲ್ಲಪ್ಪ ಯಾರಿಗೆ ಯಾವ ರಿಸರ್ವೇಷನ್ ಕೊಡ್ತಾರೋ. ನೋಡ್ರಿ, ಅದ್ರ ಬಗ್ಗೆ ನಾನು ಯಾವ ರಿಸರ್ವೇಷನ್ ಬಗ್ಗೆ ಯಾವ ವಿಷಯದ ಬಗ್ಗೆ ಎಲ್ಲ ಸಮಾಜನ ಸಮಾನವಾಗಿ ತಗೊಂಡೋಗಿ ಅಂತ ಅಷ್ಟೇ ಹೇಳ್ತೀನಿ. ಎಲ್ಲಿ ಹೇಳಿದ್ರು? ಏನೋ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲಪ್ಪ. ನನಗೆ ವಿಷಯ ಯಾವತ್ತು ಅದನ್ನು ಬಿಡಿ. ಶಶಿಗದ ಟೈಮ್ ಬರಲಿ, ನಡೆಯೋ ಹೇಳ್ತೀನಿ. ಇವತ್ತು ಯಾಕೆ ಅದೆಲ್ಲ ನಡಿ ಬನ್ನಿ, ಎಲ್ಲ ಕಾಲೇಜ್ ಉಳಿಸ್ಕೊಳ್ಳೋದು ಫಸ್ಟು. ಆ ಹುಡುಗರ ಭವಿಷ್ಯ ಹಾಳು ಮಾಡೋದು ಬೇಡ. ಅದು ಹೋರಾಟ ನಾನು ರೋಡರ್ ಕಂಪ್ಲೇಂಟ್ ಕಳಿಸ್ತೀನಿ, ಅದೆಲ್ಲ ಮಾಡ್ತೀನಿ. ಬನ್ನಿ ಸರ್, ಕಾಲೇಜ್ ಉಳಿಸೋಕೆ ಏನು ಬೇಕು ಪತ್ರಿಕಾ ಸ್ನೇಹಿತರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.